ಪರ್ಮಿಷನ್ ಇಲ್ಲ ರೀ. ಇಲ್ಲ, ಆಯ್ತು, ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿದೆ. ಒಂದು ಮೊಬೈಲ್ ತಗೊಂಡಿದ್ರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ದಯವಿಟ್ಟು ನೀವು ಇನ್ಸ್ಟ್ರಕ್ಟ್ ಮಾಡಿ. ಒಂದು ನಿಮಿಷ ಕೇಳಿ ಸರ್, ಒಂದು ನಿಮಿಷ ಕೇಳಿ, ನನ್ನ ಮಾತು ಕೇಳಿಸ್ಕೋಬೇಕಲ್ವಾ? ಇಲ್ಲ ಇಲ್ಲ, ಹಂಗಲ್ಲ 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 ನಾನು ಸ್ಪೀಚ್ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಕೇಳಿ, ಇಲ್ಲ ಅಲೋಡ ಮಾಡೋದಿಲ್ಲ. ಕೇಳಿ, ಪರವಾಗಿಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ನಾನು ಹೇಳೋದು ಕೇಳಿಸ್ಕೊಳ್ಳಿ ನಿಮಿಷ. ನನ್ನ ಮಾತು ಕೇಳಿಸ್ಕೊಳ್ಳಿ ನೀವು. ನಾನು ಏನು ಮಾತಾಡ್ತಿದ್ದೀನಿ ಅಂತ ನೆಕ್ಸ್ಟ್ ಗೊತ್ತಾಗ್ತದೆ. ಕೇಳಿಸ್ಕೊಳ್ಳಿ ನಿಮಿಷ, ದಯವಿಟ್ಟು ಕೇಳಿಸ್ಕೊಳ್ಳಿ. ಏನಾದರೂ ಕಾನೂನು ಬಾಹಿರವಾದಂಥ ಪದಗಳನ್ನ ಉಪಯೋಗಿಸಿದ್ರೆ, ಅಸಂವಿಧಾನಿಕವಾದಂಥ ಪದಗಳನ್ನ ಉಪಯೋಗಿಸಿದ್ರೆ, ಅವಾಚ್ಯವಾಗಿ ಯಾರನ್ನಾರು ನಿಂದನೆ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನಿಮಗೆ ಎಲ್ಲ ರೈಟ್ಸ್ ಇದೆ, ನೀವು ತಗೊಳ್ಳಿ, ಏನಾಗಲಿ. ಆದರೆ ಏನು ಮಾತಾಡಬೇಕು ದಯವಿಟ್ಟು ನೀವು ಹೇಳ್ಬಾರ್ದು. ನಾವು ಮಾಡಿದಾಗ ಹೇಳಿಸ್ಕೊಳ್ಳಿ ಸರ್. ಏನು ಮಾತಾಡ್ಬೇಕು ಮಾಡೋಕ್ಕಾಗಲ್ಲ ನೋಡ್ರಿ. ನಾನು ಹೇಳಿದ್ರೆ ಸಂಚಾಲಕ ಹೆಸರೇನು? ಒಂದು ನಿಮಿಷ ಸರ್, ಒಂದು ನಿಮಿಷ. ನಾನು ಭಾಸ್ಕರ್ ಪ್ರಸಾದ್ ADGP ಅವರಿಗೆ ಲೆಟರ್ ನನ್ನ ಮಾತು ನೋಡಿ ಸರ್. ನಾವಿಲ್ಲಿ ಮಾತಾಡಕ್ ಬಂದಿರೋದು. ಭಾಸ್ಕರ್ ಪ್ರಸಾದ್ ನೀವು ನನ್ಗೆ ಇನ್ಸ್ಟ್ರಕ್ಟ್ ಮಾಡಬೇಡಿ. ಮಾತಾಡ್ಬೇಕು, ಮಾತಾಡಬಾರ್ದು ಅಂತ ಮಾತಾಡಿ ತಪ್ಪು. ನನ್ನ ಮಾತು ಕೇಳಿ ಫಸ್ಟ್. ನಾನು ನಿಮಗೆ ಕೇಳಿಲ್ಲ, ಇದನ್ನೇ ಮಾತಾಡಬೇಡಿ ಅಂತ ಹೇಳಿಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನೋ ಪ್ರೊವೋಕ್ಟಿವ್ ಸ್ಪೀಚ್. ಯಾರಿಗೆ ಮನಸ್ಸಿಗೆ ಹೇಟ್ ಆಗಂತ ಭಾಷಣ ಇರಬಾರ್ದು. ಕೇಳಿ ಭಾಷಣ ನೀವು ಯಾವತ್ತೂ ಕೇಳಿಲ್ಲ ಅನ್ಸುತ್ತೆ. ಕೇಳಿಲ್ಲ. ವಿಡಿಯೋ ವೈರಲ್ ಆಗಿದಾವೆ, ನೋಡಿ, ನೋಡಿದೀನಿ. ಈಗ ಏನ್ ತಪ್ಪಿದೆ? ಏನ್ ತಪ್ಪಿದೆ? ಯಾವ್ದು ಏನ್ ತಪ್ಪಾಗಿದೆ? ಏನ್ ತಪ್ಪಿದೆ ಅಂದ್ರೆ ಇದೆಲ್ಲ ಮನ ಬಂದಂತೆ ಯಾರು ಅನ್ನೋದು ಮುಖ್ಯ. ಯಾರೋ ಮಾಡಿದ್ದಕ್ಕೆ ಕಾನೂನು ಆಗಲ್ಲ. SDP ಸಂಘಟನೆ ನೋಡ್ರಿ, ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ರಿ. ಒಂದ್ ನಿಮಿಷ ಇರಪ್ಪ, ಹೇಳಿದ್ದಷ್ಟೇ. ಒಂದ್ ನಿಮಿಷ ಸರ್. ಅಲ್ಲಲ್ಲ, RSS ಅಂತ ಟೀಕೆ ಮಾಡಿ ಮಾತಾಡಬಾರ್ದು ಅಂತ ನೀವು ಹೇಳೋಕ್ ಸಾಧ್ಯನೇ ಇಲ್ಲ. ನೋಡ್ರಿ, ಅಲ್ಲಲ್ಲ, ನೀವ್ ಹೇಳಕ್ ಬರಲ್ಲ. ನೀವು RSS ಹೆಂಗ್ ಕವರ್ ಮಾಡ್ತೀರಿ? RSS ಅಂತ ಹೇಳಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಡ್ಯೂಟಿ ಮಾಡಿ. ನಾವು ತಪ್ಪು ಮಾಡಿದಾಗ ನೀವು ಕ್ರಮ ತಗೊಳ್ಳಿ, ಆನ್ ಸ್ಪಾಟ್ ಅರೆಸ್ಟ್ ಮಾಡಿ. ನಾವು ತಪ್ಪು ಮಾಡಿದಾಗ ಆನ್ ಸ್ಪಾಟ್ ಅರೆಸ್ಟ್ ಮಾಡಿ. ನೀವು ಇಂಥದ್ದೇ ಮಾತಾಡಿ ಇಂಥದ್ದು ಮಾತಾಡಬೇಡಿ ಅಂತ ನೀವು ಕಾರ್ಯಕ್ರಮಕ್ಕೆ ಅನುಮತಿ ಕೊಡೋದ್ರೆ ಏನ್ ಚಿಂತೆ ಇಲ್ಲ. ಅರ್ಥ ಆಯ್ತಾ? ಬೆಳಗಾಂ ಹೋಗ್ತೀವಿ, ಅಲ್ಲಿ ಮಾತಾಡಿಸ್ತೀವಿ ನಾವು. ನೀವು ನನಗೆ RSS ವಿರುದ್ಧ ಮಾತಾಡಬೇಡಿ, BJP ವಿರುದ್ಧ ಮಾತಾಡಬೇಡಿ, ನೀವು ಅದನ್ನ ಮಾತಾಡಕ್ ಬರಲ್ಲ. RSS BJP ಹೇಳಿಲ್ಲ. ಇವಾಗ ಅದನ್ನೇ ಹೇಳ್ತಾ ಇದ್ದೀರಾ ನೀವು. ಇಂಥ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನನಗೆ ಸಂಬಂಧ ಇಲ್ಲ. ಈಗ ಬಸವನಗೌಡ ಪಾಟೀಲ್ ಎತ್ತಾಳ್ ನಿಂತ್ಕೊಂಡು ಮುಸಲ್ಮಾನರು ಅವ್ರ ಗಂಡ ಜೊತೆ ಮಲ್ತಾರ ಇಲ್ವಾ ಅಂತ ಹೇಳ್ದ, ಕ್ರಮ ತಗೊಂಡ್ರ? ಹಂಗೆ ಅದು ನಂಗೆ ಸಂಬಂಧ ಇಲ್ಲ. ಯಾರೋ ಮಾಡಿದ ವಿಚಾರ ನಂಗೆ ಸಂಬಂಧ ಇಲ್ಲ. ಡೋಂಟ್ ಅಲೌ ಮಾಡ್ಬೇಡ್ರಿ ಅಷ್ಟೇ ನಾನು ಹೇಳ್ತೀನಿ. ಇನ್ನು ಹೇಳಿದ್ದಕ್ಕೆ ಕೇಳೋದು ಸರ್, ಯಾರೋ ಇಲ್ಲ ಇಲ್ಲ, ನಿಮ್ಮ ಮಾತು ಕೇಳಿ ನಾವು ಮಾತಾಡಕ್ಕಾಗಲ್ಲ. ನಿಮ್ಮ ಮಾತು ಕೇಳಿ ನಾವು ಮಾತಾಡಕ್ಕಾಗಲ್ಲ ಸರ್. ಹಂಗ್ ಮಾಡ್ಬಾರ್ದು ನೀವು, ಹಂಗ್ ಮಾಡ್ಬಾರ್ದು ನೀವು. ನೀವು ಇಂಥದ್ದೇ ಮಾತಾಡಿದ್ರೆ ಎಲ್ಲರೂ ಮಾತಾಡಬೇಡಿ ದಯವಿಟ್ಟು, ಪ್ಲೀಸ್. ಎಲ್ಲರೂ ಮಾತಾಡಬೇಡಿ. ನಿಮ್ಮ ಸ್ಪೀಚ್ ಅಂತ ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ. ಡಿಪಾರ್ಟ್ಮೆಂಟ್ ಇಂದ ಅವರೊಬ್ರು ಮಾತಾಡ್ತಾ ಇದ್ದಾರೆ, ಕಣ್ಣಿಂದ ನಾನು ಮಾತಾಡ್ತಾ ಇದ್ದೀನಿ. ಏನಾದ್ರು ತಪ್ಪಾಯ್ತು ಅಂದ್ರೆ ಅವ್ರು ಕ್ರಮ ತಗೊಳ್ಳಿ ಅಷ್ಟೇ. ಮಾತಾಡ್ಬೇಡ್ರಪ್ಪ. ನೋಡಿ ಸರ್, ನಾನು ನಿಮ್ಗೆ ಹೇಳ್ತೀನಿ, ಉಡುಪಿಯಿಂದ ಹೊರಟಿದ್ದೀನಿ, ಬಂದು ಇಲ್ಲಿ ತಲುಪ್ತಾ ಇದ್ದೀನಿ. ಕಳೆದ ಎಷ್ಟೋ ವರ್ಷಗಳಿಂದ ಸ್ಪೀಚ್ ಮಾಡ್ತಾ ಇದ್ದೀನಿ. ಏನ್ ತಪ್ಪು? ಪ್ಲೀಸ್ ಕೇಳಿಸ್ಕೊಳ್ಳಿ. ಇಲ್ಲ ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ. ಇಲ್ಲ, ನಾನು ಮಾತಾಡಿ ಕೇಳಿಸ್ಕೊಳ್ಳಿ, ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ಉಡುಪಿಯಿಂದ ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದಿದ್ದೀನಿ. ಎಲ್ಲೂ ಏನೋ ಅಸಂವಿಧಾನಿಕವಾದದ್ದು, ಕಾನೂನು ಅಪರಾಧ ಆಗುವಂಥದ್ದು ನಾನು ಮಾತಾಡೋಕ್ಕೆ ಸಾಧ್ಯವೂ ಇಲ್ಲ. ಮಾತಾಡಿ ಕ್ರಮ ತಗೋತಾರೆ. ಒಂದು, ನೀವು ದಯವಿಟ್ಟು ಮಾಡಿ, ಒಳ್ಳೆ ಕಾರ್ಯಕ್ರಮ ಮಾಡಿ, ಚೆನ್ನಾಗಲಿ ಅಂತ ನೀವು ವಿಶ್ ಮಾಡಿ. ನಾನು ಕೂಡ ನಿಮ್ಮ ಸಪೋರ್ಟ್ಗೆ ನಿಮ್ಮ ಸಪೋರ್ಟ್ಗೆ ನಾವು ಧನ್ಯವಾದ ಹೇಳ್ತೀವಿ. ಅದನ್ನ ಬಿಟ್ಟು ಇಂಥದ್ದು ಮಾತಾಡಬಾರ್ದು, ಇಂಥದ್ದು ಮಾತಾಡಬೇಕು ಅಂತ ನೀವು ಖಂಡಿತವಾಗಿ ಇನ್ಸ್ಟ್ರಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ, ಮಾಡ್ಲು ಕೂಡುದು. ADGP ಅವರಿಗೆ ನಾವು ಲೆಟರ್ ಕೊಡುವಾಗ ಕೇಳಿಸ್ಕೊಳ್ಳಿ ಸರ್, ಇದೇನ್ ಕಾರ್ಯಕ್ರಮ, ನಾವ್ಯಾರು, ನಾವೇನ್ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತೀರಿ. ಈಗ ನೀವು ಏನ್ ಹೇಳಿದ್ರಿ, SDP ಸಂಘಟನೆಯವರು ಪ್ರವೋಕ್ ಮಾಡಿದ್ದಾರೆ RSS ವಿರುದ್ಧ. 100% ಅಂತ ಸಂದರ್ಭ ಬಂದ್ರೆ, ಮಾತಾಡ್ಬೇಕಾದಂತ ಅಗತ್ಯ ಬಿದ್ರೆ RSS ವಿರುದ್ಧ ಮಾತಾಡ್ತೀವಿ, ಏನಂತ ತಡೆಯಕ್ಕಾಗಲ್ಲ. ಆದ್ರೆ ಇದು ಆ ಕಾರ್ಯಕ್ರಮ ಅಲ್ಲ. ಇದು ನಿಮ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದು ಯಾವುದೋ ಕೋಮುವಾದದ್ದು, ಸಂಘಟನೆ ವಿರುದ್ಧ, BJP ವಿರುದ್ಧ ಮಾತಾಡುವ ಕಾರ್ಯಕ್ರಮ ಅಲ್ಲ. ವಿಡಿಯೋ ಕಳ್ಬಿಟ್ರೆ ಮೊದಲ ಸಾರಿ ಈಗ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ನಾವು ಮಾತಾಡುವಾಗ ವಿಡಿಯೋ ಮಾಡೋದ್ವಾ? ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರ ಇಲ್ವಾ? ಜಾಸ್ತಿ ಮಾತಾಡ ಕಾರ್ಯಕ್ರಮ ಹಂಗೇನೆ ಮಾತಾಡಬಾರ್ದು ನೀವು. ಈಗ ನಿಮ್ ಡಿಪಾರ್ಟ್ಮೆಂಟ್ ವಿಡಿಯೋ ಮಾಡ್ತಿರೋದು ಮಾತಾಡುವಾಗ
ಹೇಳ್ತೀರಲ್ವಾ? ಹೌದು, ನಮಗೆ ಯಾಕೆ ಹೇಳಿ? ನಾನೇನೋ ತಪ್ಪಾಗಿ ಮಾತಾಡಿದ್ರೆ ನೀವು ಅದನ್ನ ಕ್ರಮ ತಗೊಳ್ಳೋದು. ಹಾಗೆ ಅವ್ರು ಮಾಡಿದ್ರೆ ಸಮಸ್ಯೆ ಅಲ್ಲ. ಪತ್ರಕರ್ತರಿರ್ತಾರೆ, ಪತ್ರಕರ್ತರು ಮಾಡಲಿ. ಮಾಡ್ಕೊತಾರೆ. ಅಲ್ಲ ಮೈಲಲ್ಲಿ ಮಾಡೋದು ಪತ್ರಕರ್ತರು ಬೇಕು ಅಂತಲ್ಲ, ಇರ್ತಾರೆ, ಮಾಡುವುದು ಬೇರೆಯವ್ರು ಮಾಡ್ಬೋದು. ನೋಡಿ, ನಾನು ನಿಮಗೆ ಹೇಳಿ ಸರ್, ಪ್ರಭಾಕರ್ ಪ್ರಸಾದ, ಭಾಸ್ಕರ್ ಪ್ರಸಾದ್ ಕಾರ್ಯಕ್ರಮ ಚೆನ್ನಾಗಿ ಮಾಡಿ. ನಾವು ತಪ್ಪು ಮಾಡಿದಾಗ ನೀವು ಕ್ರಮ ತಗೊಳ್ಳಿ, ನಾನು ಬಿಡಬಾರ್ದು. ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಕಾನೂನು ಮೀರಿದಂತ ಮಾತು ಮಾತಾಡಿದಾಗ ನೀವು ಕ್ರಮ ತಗೋಬೇಕು. ಮಾಡಿ ನಾನು ಹೇಳಿದ್ದೀನಿ ಅಷ್ಟೇ, ಹೇಳ್ಬೇಕಾಗಿತ್ತು ಹೇಳಿದ್ದೀನಿ. ಹೇಳಿ ಸರ್, ಕಾನೂನು ಮೀರಿದ ನಡವಳಿಕೆ ನಮ್ದು ಇದ್ದಾಗ ನೀವು ಕ್ರಮ ತಗೊಳ್ಳಿ, ನೀವು ಬಿಡಬಾರ್ದು ಅಂತ ನಾನೇ ಹೇಳ್ತಾ ಇದ್ದೀನಿ. ಅಲ್ಲ, ಅವರು ನಮ್ಮ ಫೋನ್ ಕೇಳಕ್ ಹೋದ್ರೆ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ, ದಯವಿಟ್ಟು ವೇದಿಕೆಯಿಂದ ಕೆಳಗಡೆ ಇಳಿಬೇಕು. ನೀವು ಕಾರ್ಯಕರ್ತರು ವೇದಿಕೆಯಿಂದ ಕೆಳಗಡೆ ಇಳಿಬೇಕು ದಯವಿಟ್ಟು. ಎಲ್ಲ ಕಾರ್ಯಕರ್ತರಲ್ಲಿ ವಿನಮ್ರ ಮನವಿ, ದಯವಿಟ್ಟು ಕಾರ್ಯಕರ್ತರು ವೇದಿಕೆಯಿಂದ ಕೆಳಗಡೆ ಇಳಿಬೇಕು. तमाम मेरे प्यारे भाइयों से गुजारिश है कि वो स्टेज से नीचे उतरे.